ಇದೊಂಥರ ಮಲೆನಾಡು ಪ್ರದೇಶ ಇದ್ದಾಗೆ. ಹ್ಮ್. ಇಲ್ಲಿ ಇಲ್ಲಿ ಇದನ್ನ ಕತ್ತು ಇಸ್ಕುವಂತ ಕೆಲಸನ ಈ ಮಾಡ್ತಿರುವಂತ ಕೆಲಸ ಇಲ್ಲಿ. ಹ್ಮ್. ರೈತರಿಗೆ. ಓಕೆ. ಈಗ ಅಲ್ಲಿ ನಮ್ ತಾತ ಕುತ್ಕೊಂಡು ನಮ್ ತಾತ ಕು- ನಮ್ಮ ತಾತ ಅವರು ಕುತ್ಕೊಂಡು ಹೇಳ್ತಾ ಇದ್ರು, ಈಗ ಒಂದು ಬಾವಿ ಏನಾದ್ರೂ ನಾವು ಅಗಿಬೇಕಾದ್ರೆ ನೀರ್ ಬರ್ಸಕ್ ಎಷ್ಟು ಕಷ್ಟ ಬೀಳ್ತಾ ಇದ್ದೋ, ಹ್ಮ್. ಒಂದೊತ್ತು ಊಟ ಮಾಡಿ ಎರಡೊತ್ತು ಊಟ ಮಾಡ್ತಾ ಇರಲ್ಲ ಆ ತರ ನಾವು ಇಲ್ಲಿ ಏನು ನಿರ್ಮಾಣ ಮಾಡಿರೋದು. ಪ್ರತಿಯೊಂದನ್ನು ಕೂಡ ಅಷ್ಟೇನೆ. ತೆಂಗಿನ ಮರ ಆಗಿರ್ಬೋದು, ಅಡಿಕೆ ಮರ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲಾನು ಇದೆ. ಹ್ಮ್. ಇದನ್ನೆಲ್ಲ ಈಗ ನಾಶ ಮಾಡಿ ಈಗ ನಾನೇನ್ ಇಲ್ಲಿ ಕೂತಿದ್ದೀನೋ ಇಲ್ಲಿ ಈ ಮನೆನೂ ಕೂಡ ಹೋಗುತ್ತೇನೋ ಭಯದಲ್ಲಿ ಅವರು ಕಣ್ಣೀರಾಗ್ತಾ ಇದ್ರು. ಇದ್ರ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಅವರೊಬ್ರು ಒಕ್ಕಲಿಗರಾಗಿ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕು. ಹ್ಮ್. ಇಂತ ಒಂದು ಏನೋ ಪ್ರಬುದ್ಧತೆ ಇಲ್ದಿರೋಂತ ಕೆಲಸನ ಅವ್ರಿಗೆ ಯಾವತ್ತೂ ಕೈ ಹಾಕ್ಬಾರ್ದು. ಇನ್ನು ಎಸ್ ಸಿ ಬಾಲಕೃಷ್ಣ ಅವ್ರ ಬಗ್ಗೆ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ, ಮಾಗಡಿ ಕ್ಷೇತ್ರದಲ್ಲಿ ಯಾವ ರೀತಿಲಿ ಏನು ಕೂಡ ಶೂನ್ಯ ಅಭಿವೃದ್ಧಿ. ಅವ್ರು ಎಷ್ಟು ಬಾರಿ ಆಗಿದ್ದಾರೆ ಅಂತಂದ್ರೆ, JDS ಇಂದನೂ ಕೂಡ ನಮ್ಮ ಮನೆಯವರೆಲ್ಲ ಕೂಡ ಓಟ್ ಹಾಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ JDS ಕಾಂಗ್ರೆಸ್ ಅಂತಲ್ಲ, ಒಬ್ಬ ರೈತನ ಉಳಿವಿಗಾಗಿ ತೇಜಸ್ವಿ ಅವರು ಹೇಳಿದಂಗೆ ಈ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಕಾರಣಿ ಆಗ್ಲಿ ಯಾವುದೇ ಒಬ್ಬ ಬಂಡವಾಳಶಾಹಿ ಆಗ್ಲಿ ಯಾವ ರೈತರ ಬಗ್ಗೆನೂ ಕೂಡ ಯೋಚನೆ ಮಾಡೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಯೋಚನೆ ಮಾಡಿದ್ದಾರೆ. ಯಾವುದೇ ರಾಜಕೀಯದವರು ಎಲ್ಲಿದ್ದಾರೆ? ಯಾವ ರಾಜಕೀಯದವರು ಇಲ್ಲಿ ಬಡವರು ಇದ್ದಾರೆ? ಎಷ್ಟು ಕಷ್ಟಪಟ್ಟು ಈ ಮನೆ ಇದು ಕಟ್ಸಿದ್ದಾರೆ. ಈ ಮನೆ ಕಟ್ಸಕ್ ಎಷ್ಟು ಬೆವರು ಸುರಿಸಿದ್ದಾರೆ. ನೋಡಿ, ಪಕ್ಕದಲ್ಲೇ ನೋಡ್ತಾ ಇದ್ದೀರಾ, ರೇಷ್ಮೆ ಇದೆ. ಆ ರೇಷ್ಮೆದಾಗ್ಲಿ ಮತ್ತೊಂದಾಗ್ಲಿ ಪಕ್ಕದಲ್ಲೇ ಇದೆಲ್ಲ ರೇಷ್ಮೆ, ತೆಂಗು ಎಲ್ಲ ಇದೆ. ನೋಡ್ಕೊಂಡು ಒಂಥರ ನಾವೆಲ್ಲ ಹೋಗಿ ಕೇರಳಲ್ಲೋ ಮತ್ತೊಂದು ನೋಡುವಂತ ಅವಶ್ಯಕತೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪಾದಾರ್ಪಣೆ ಮಾಡಿ ಇಲ್ಲಿ ನೋಡ್ಬೇಕು ಇದನ್ನ, ಜಾಗ ಯಾವ ತರ ಇದೆ, ಎಷ್ಟು ಸಮೃದ್ಧವಾಗಿದೆ, ಹೇಗಿದೆ ಅಂತ ಅನ್ನೋದನ್ನ. ಯಾರೋ ಇವ್ರನ್ನೆಲ್ಲ ಯಾರನ್ನ ಅವ್ರ ಚೇಳಗಳನ್ನ ಬಿಟ್ಬಿಟ್ಟು ನೀನ್ ದುಡ್ಡು ಮಾಡ್ಕೊಳಕಲ್ಲ. ಬಂದಿದ್ರ ಯಾರಾದ್ರೂ ಇಲ್ಲಿ ಕೊಟ್ಬಿಡಿ ಅಂತ? ಬರ್ಲಿಲ್ಲ. 1.5 ವರ್ಷ ಆಯ್ತು. ಬೈರಮಂಗಲದ ಬಸ್ ಸ್ಟ್ಯಾಂಡ್ ಅಲ್ಲಿ ಲೇಡೀಸು ಗಣಸರು ಎಲ್ಲ ಕುತ್ಕೊಂಡು ಪಾಪ ಎತ್ತಿನ ಗಾಡಿ, ಟ್ಯಾಕ್ಟ್ರು ಎಲ್ಲ ರೋಡು ತಡೆಗಟ್ಟಿ ಎಲ್ಲ ಮಾಡಿ ಮೋರಿ ವಾಸನೆ ಕುಡ್ಕೊಂಡು 1.5 ವರ್ಷದಿಂದ ಒಂದ್ ಕಡೆಯರನ ರಾಜಕಾರಣಿಗಳು ಬಂದಿ ನಿಮ್ ಕಷ್ಟ ಏನ್ ಸುಖ ಏನು ಅಂತ ಕೇಳಿವಲ್ಲ ಮಗ. ಇವಾಗ ರೈತರೇ ಬಂದಿ ಪಾಪ ಜನಗಳ ಕಷ್ಟ ನೋಡ್ನಾರ್ದೆ ಈ ಕಡೆಗ್ ಬಂದಿ ಸಪೋರ್ಟ್ ಮಾಡ್ತಾವ್ರೆ. ಅವ್ರು ಅಬ್ಬರಾನ ಬಂದಿ ನಿಮ್ ಕಷ್ಟ ಏನು ಅಂತ ಕೇಳಿವಲ್ಲವ. ಈಗ ದುಡ್ಡು ತಗೊಂಡಿರೋರೆಲ್ಲ ಹೇಳ್ತಾರಂತೆ ನೀವ್ ಯಾರು ರೈತರೇ ಅಲ್ಲ ಅಂತ. ಬಂದ್ ನೋಡ್ಕೊಂಡು ಹೋಗ್ಲಿ. ಇವಾಗ ರೈತರ ಅಲ್ದಿರ ಇಂತ ಮನೆ ಇಲ್ಲಿ ಏನಾಗಿದೆ ಅಂತಂದ್ರೆ 80% ರೈತರ ಒಪ್ಪಿಗೆ ಇದೆ ಅಂತ ಅಂದ್ರು. ಅವರ ಹಿಂಬಾಲಕರು ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗಿ 80% ರೈತರ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಅದು ಹಂಗಾಗಲ್ಲ. ಪ್ರತಿ ಮನೆಗೂ ಭೇಟಿ ನೀಡಬೇಕು. ನಿಮ್ಗೆ ಒಪ್ಪಿಗೆ ಇದೆಯಾ? ನೀವ್ ಹೆಂಗೆ ಜನಸಂಖ್ಯೆನ ಮತ್ತೆ ಜಾತಿ ಆಧಾರಿತವಾಗಿ ಜಾತಿಗಳನ್ನೆಲ್ಲ ನೀವು ಮೆನ್ಷನ್ ಮಾಡಿ ನೀವು ಯಾವ ರೀತಿಲಿ ಇದು ಮಾಡ್ತಿರೋ ಅದೇ ರೀತಿಲಿ ರೈತರು ಎಷ್ಟು ಜನ ಇದಾರೆ ಇಲ್ಲಿ. ಹಸುಗಳು ಎಷ್ಟಿದೆ, ತೆಂಗಿನ ಮರ ಎಷ್ಟಿದೆ, ಅಡಿಕೆ ಮರ ಎಷ್ಟಿದೆ, ಇಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇದಾರೆ, ಏನಾಗ್ತಿದೆ ಅನ್ನೋದನ್ನ ಪ್ರತಿಯೊಂದನ್ನು ನೋಡ್ಬೇಕಿಲ್ಲಿ. ಅದನ್ನ ಹೊರತುಪಡಿಸಿ ನೀವು 80% ಜನ ಒಪ್ಪಿದ್ದಾರೆ ಅಂತ ಅನ್ಬಿಟ್ಟು ಎಸ್ ಸಿ ಬಾಲಕೃಷ್ಣ ಅವರು, ಮಾಗಡಿ ಶಾಸಕರು ಎಸ್ ಸಿ ಬಾಲಕೃಷ್ಣ ಅವರು ಅಲ್ಲೆಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು, ಡಿ.ಕೆ. ಶಿವಕುಮಾರ್ ಕಡೆ ಸ್ಟೇಟ್ಮೆಂಟ್ ಕೊಡೋದು, ಅವ್ರ ಹಿಂಬಾಲಕರು ಬೇಕಾದ್ರೂ ಸ್ಟೇಟ್ಮೆಂಟ್ ಏನು ಅವ್ರಿಗೆ ಬೇಕಾದಂತ ಸ್ಟೇಟ್ಮೆಂಟ್ ಕೊಡೋದು, ರೈತರ ಸ್ಟೇಟ್ಮೆಂಟ್ ಕೇಳ್ಬೇಕಲ್ವಾ? ಮೇನ್ ಅವರೇ ಅಲ್ವಾ ಬೇಕಾಗಿರೋದಲ್ಲಿ. ನೀವು ನಾನ್ ಹೇಳೋದು ಕಾಂಗ್ರೆಸ್ ಅಂತೀರಾ, ಬಿಜೆಪಿ ಅಂತೀರಾ, JDS ಅಂತೀರಾ. ನಮ್ಗೆ ಕಾಂಗ್ರೆಸ್, ಬಿಜೆಪಿ, JDS ಯಾವ್ದೂ ಕೂಡ ಬೇಡ. ನಮ್ಗೆ ಇಲ್ಲಿ ರೈತರು ಬೇಕು ಇದ್ ಮಾಡಕ್ಕೆ. ಆ ರೈತರ ಬಗ್ಗೆ ಯೋಚನೆ ಮಾಡ್ಬೇಕು. ಎಷ್ಟು ಲೀಟರ್ ಹಾಲು ಹೋಗ್ತಾ ಇದೆ ಇಲ್ಲಿಂದ, ಎಷ್ಟು ಇದಾಗ್ತಾ ಇದೆ ಅಂದ್ರೆ ಯಾವ್ರೇ ಅಡಿಕೆ ಎಷ್ಟಿದೆ, ತೆಂಗೆಷ್ಟಿದೆ, ಇದನ್ನ ಬಗ್ಗೆ ಯೋಚನೆ ಮಾಡ್ಬೇಕು. ಮಲ್ನಾಡು, ಶಿವಮೊಗ್ಗದಲ್ಲಿ ಹೋಗಿ ಮಲ್ನಾಡು ಪಶ್ಚಿಮ ಘಟ್ಟಗಳಲ್ಲಿ ಹೋಗಿ ಪಶ್ಚಿಮ ಘಟ್ಟ ನೋಡೋದಲ್ಲ, ಇಲ್ಲಿಂದ ಬಂದು ಇಲ್ಲಿ ಯಾವ ರೀತಿ ಇದೆ ಪಶ್ಚಿಮ ಘಟ್ಟ, ಇಲ್ಲಿ ಎಷ್ಟು ಜೀವರಾಶಿಗಳಿದೆ, ಎಷ್ಟು ಜೀವರಾಶಿಗಳು ಜೀವಿಸ್ತಾ ಇದೆ ಇಲ್ಲಿ ಅಂತ ನೋಡ್ಬೇಕು. ಕೊಳಚೆ ನೀರು ಯಾರೋ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಕೊಳಚೆ ನೀರು ಯಾರು ಬರಲ್ಲ, ಇಲ್ಲಿ ಏನು ತಗೊಳಲ್ಲ. ಇಲ್ಲಿ ಗಂಟ ಈಗ ಈ ಅಜ್ಜಿ ಇದಾರೆ ನೋಡಿ, ಇಲ್ಲಿ ಅಜ್ಜಿ ಇದಾರೆ. ಈಗ ಇವ್ರ ಹೆಂಗ್ ಬೆಳ್ಕೊಂಡ್ ಬಂದ್ರು ಮತ್ತೆ ಇಲ್ಲಿ ಗಂಟ? ಎಷ್ಟು ವರ್ಷ ಅಜ್ಜಿ? ಅವ್ರಿಗೆ ಏಜ್ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತಿವರೆಗೂ ಇದೇ ನೆಲದಲ್ವಾ ಬೆಳೆದಿದ್ದವ್ರು, ಇದೇ ನೀರ್ ಕುಡ್ದಲ್ವಾ ಬೆಳೆದಿದ್ದು. ಏನಾಗಿದ್ದಾರೆ? ಗಟ್ಟಿಮುಟ್ಟಿಯಾಗಿಲ್ವಾ? ಈಗ ಬಂದ್ ಮಾತಾಡ್ತಿಲ್ವಾ ನಮ್ ಜೊತೆಲಿ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ಅಮ್ಮಮ್ಮ ಅಂದ್ರೆ ನಾನ್ ಹೇಳೋದೇನು ಅಂತಂದ್ರೆ, ನೀವು ಕೊಡುವಂತ 2.5 ಕೋಟಿ ಎಲ್ಲಿ ಗಂಟ ಹೋಗುತ್ತೆ? ಎಲ್ಲಿ ಗಂಟ ಹೋಗುತ್ತೆ? ಇಲ್ಲ ರೆಡ್ ಝೋನ್ ನ ಕ್ಯಾನ್ಸಲ್ ಮಾಡಿ, ಗ್ರೀನ್ ಝೋನ್ ಆಗಿ ಪರ್ಮನೆಂಟ್ ಆಗಿ ಇಡಿ. ಸಮಸ್ಯೆ ಇಲ್ಲ, ಅದು ಸಮಸ್ಯೆ ಇಲ್ಲ. ಯಾಕಂದ್ರೆ ಗ್ರೀನ್ ಝೋನ್ ಪರ್ಮನೆಂಟ್ ಆಗಿ ಇಡಿದ್ರೆ ಬೆಂಗಳೂರು ಕಡೆ ಎಂತ ಪರಿಸ್ಥಿತಿಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರು ಕೂಡ ಅಲ್ಲಿ ನಮ್ಗೆ ಅಲ್ಲಿ ಕೈ ತಪ್ಪಿದ್ರು ಕೂಡ ಜಮೀನಿದೆ,
ನಾವು ಸೊಪ್ಪಿನ ಮಡಿ ಚೆಲ್ಕೋತೀವೋ ಇಲ್ಲ ಅಂತಂದ್ರೆ ನಾವು ಹಿಂದ್ಗಡೆ ಈಗ ಮೊದ್ಲು ಒಂದು ಹಿತ್ತಲು ಅಂತ ಒಂದು ಕಾನ್ಸೆಪ್ಟ್ ಬರೋದು. ಹ್ಮ್. ನಿಮ್ಗೆ ಈಗ ಅಜ್ಜಿ ಎಲ್ಲ ಕೂತಾರೆ ಹಿತ್ತಲು ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ ಇವತ್ತು ಯಾರು ನೋಡಕ್ ಆಗಲ್ಲ. ಅದೇ ಕರೆಕ್ಟ್. ನಮ್ಗೆ ಜೆಪ್ಟೋ ಅವಶ್ಯಕತೆ ಇಲ್ಲ, ಹ್ಮ್. ಅರ್ಥ ಆಯ್ತಾ? ಎಲ್ಲೋ ಆನ್ಲೈನ್ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ಬೇಕು ಅಲ್ಲಿ ಫಸ್ಟ್ ಆಫ್ ಆಲ್ ಹಿತ್ಲಲ್ಲಿದ್ದಾಗ ನಿಂಬೆಹಣ್ಣು ಬೆಳ್ಕೊತಾ ಇದ್ವಿ, ಸೊಪ್ಪಿನ ಮಡಿ ಇತ್ತು, ಹ್ಮ್. ಅರ್ಥ ಆಯ್ತಾ? ಪ್ರತಿಯೊಂದು ಎಲ್ಲಾನು ಕೂಡ ಸಿಗೋದು. Okay. ಅದೇ ಕಾನ್ಸೆಪ್ಟ್ ಅಲ್ಲಿ ಇವತ್ತೂ ಕೂಡ ಹ್ಮ್. ಎಲ್ಲೂ ಕೂಡ ಹಳ್ಳಿಗಳ ಕಡೆ ಬದುಕ್ತಾ ಇದಾರೆ, ಹ್ಮ್. ಬಾಳ್ತಾ ಇದಾರೆ, ಮಜಿದಿರಿದಾರೆ. ತಲೆ ತಲಾಂತರದಿಂದ ಹೊಟ್ಟೆಗೆ ಊಟ ತಿಂದಿರಾ, ಹ್ಮ್. ನಮ್ ತಾತಿರು ಹೊಟ್ಟೆಗೆ ಊಟ ತಿಂದಿರಾ, ಹ್ಮ್. ಒಂದೊಂದ್ ಎಕರೆನ ಉಳಿಸ್ಕೊಂಡು ಬಂದಿದ್ದಾರೆ. ಒಂದು ತೂಟ ಮಾಡಿದ್ದಾರೆ, ಇದು ಸತ್ಯ. ಇದು ಹ್ಮ್. ಅವತ್ತಿನ ಕಾಲಘಟ್ಟಕ್ಕೆ ವಾರಕ್ಕೆ 15 ದಿನಕ್ಕೆ ಒಂದ್ಸಲಿ ಅನ್ನ ಮಾಡ್ತಾ ಇದ್ರು. ಹ್ಮ್. ಏನಜ್ಜೆ ಮಾಡ್ತಿದ್ದೆ ಅಲ್ವಾ? ಅನ್ನನೇ ಇರಲಿಲ್ಲ ಅವತ್ತು. ಹ್ಮ್. ಇವತ್ತು ವಾರಕ್ಕೊಂದ್ಸಲಿ ಅನ್ನೋ ಅಂತ ಬಡ್ಕೋಂತ ಕಾಲ ಇತ್ತು ಅವತ್ತು. ಹ್ಮ್. ಇವತ್ತು ಎಲ್ಲ ಸಿಕ್ಕದ ಕಡೆ ಎಲ್ಲಾ ಸಿಗ್ತಾ ಇದೆ. ದುಡ್ಡು ತಗೊಂಡ್ ನಾವ್ ಏನ್ ಮಾಡೋಣ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ. ಕರೆಕ್ಟ್. ಹಾ, ಮಾವನ್ ಮರ ಇದೆ, ಹ್ಮ್. 30 ವರ್ಷದ ಮಾವನ್ ಮರ ಹ್ಮ್. ಅನ್ಕೊಳ್ಳಿ. 30 ವರ್ಷದ ಮಾವನ್ ಮರಗಳಿದೆ, 40 ವರ್ಷದ ಗಿಡ ಗೆಂಟೆಗಳಿದೆ. ಅದನ್ನೆಲ್ಲ ಕಿತ್ಬಿಟ್ಟು ಈಗ ಮತ್ತೆ ನಾನು ಈಗ 30 ವರ್ಷದಿಂದ ನನಗೀಗ ಒಂದ್ ಏಜ್ ಅಲ್ಲಿ 30 ವರ್ಷ ಅನ್ಕೊಳ್ಳಿ, ಈ ತಿರ್ಗಿ 60 ವರ್ಷಕ್ಕೆ ಬೆಳೆಸೋಷ್ಟ್ರೊಳಗೆ ನಮ್ ಜೀವನ ಹೊಂಟೋಗಿರುತ್ತೆ. ಇನ್ ಫಸ್ಲು ಎಲ್ಲಿ ಪಡೆಯೋದು? ಇಂಥ ಫಸ್ಲನ್ನ ನೀವು ನಾಶ ಮಾಡಿ ಆ ಯಾರೋ CM DK ಶಿವಕುಮಾರ್ ಆಗಿರ್ಬೋದು, SC ಬಾಲಕೃಷ್ಣ ಆಗಿರ್ಬೋದು, ಮಗದೊಬ್ಬರಾಗಿರ್ಬೋದು, ಎಲ್ಲಾ ರಾಜಕಾರಣಿಗಳು ಒಂದೇನೆ ಇಲ್ಲಿ. ಹ್ಮ್. ವಾಟ್ ಎವರ್ ಕುಮಾರಸ್ವಾಮಿ ಅವರೇ ಆಗಿರ್ಲಿ, ಹ್ಮ್. ಅರ್ಥ ಆಯ್ತಾ? ಯಾರನ್ನ ಆಗಿರ್ಲಿ, ಇಲ್ಲಿ ವ್ಯಕ್ತಿ ಪೂಜೆ ಬೇಡ, ಇಲ್ಲಿ ಪಕ್ಷದ ಪೂಜೆ ಬೇಡ, ಇಲ್ಲಿ ಹ್ಮ್. ರೈತರ ಪರವಾಗಿ ಯೋಚನೆ ಮಾಡ್ಬೇಕಂತ ವಿಚಾರಗಳಿದು. Okay. ಹ್ಮ್ Correct. ಮನುಷ್ಯ ಈಗ ಯುವಕರೆಲ್ಲ ಕೃಷಿ ಮಾಡ್ತೀರ ನೀವೆಲ್ಲ? ಖಂಡಿತವಾಗ್ಲು ಹ್ಮ್. ನಾನ್ ಇವತ್ತುವರೆಗೂ ಕೃಷಿ ಮಾಡಿ, ಹ್ಮ್. ನಮ್ದು ಏನಾಯ್ತೋ ಬಿಡ್ತೋ ಸೆಕೆಂಡ್ರಿ, ಹ್ಮ್. ಇವತ್ತಿಗೂ ನಾವು ಕೃಷಿ ಮಾಡಿ ನಾನು ಕೂಡ ಒಬ್ಬ ರೈತನ ಮಗ ಆಗಿ ಓದ್ಕೊಂಡು ಮುಂದೆ ಬಂದು ನಿಮ್ಮ ಜೊತೆನೆ ನಾನೊಬ್ಬ ಕೊಲಿಗ ಕೆಲಸ ಮಾಡಿದೀನಿ, ಪತ್ರಕರ್ತನ ಕೆಲಸ ಮಾಡಿದೀನಿ, ಹೌದು. ಅರ್ಥ ಆಯ್ತಾ? ನಾವು ಪತ್ರಕರ್ತನಾಗಿ ನಾನು ಓದ್ಕೊಂಡು ಎಲ್ಲಾ ಮಾಡಿ ಇದೇ ಪ್ಲೇಸ್ ಅಲ್ಲಿ ಬೆಳೆದು ರೇಷ್ಮೆ ಯಾರು ಬಂದ್ ಕೇಳಿದ್ರು ಕೂಡ ನಾನು ರೇಷ್ಮೆ ರೇಷ್ಮೆ ಹೆಂಗ್ ಸಾಕ್ಬೇಕು, ಹ್ಮ್. ಹ್ಮ್. ಕೋಳಿ ಕೊಕ್ಕ ಹೆಂಗ್ ಸಾಕ್ಬೇಕು, ಮೇಕೆ ಹೆಂಗ್ ಸಾಕ್ಬೇಕು ನನ್ಗೆ ಗೊತ್ತಿದೆ. ನನಗೆ ಫಸ್ಟ್ ಆಫ್ ಆಲ್ ಹ್ಮ್. ಯಾರು ಬಂದು ನಾನು ರೈತನ ಮಗ ಅಲ್ಲ ಅಂತ ಹೇಳೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹ್ಮ್. ಯಾಕೆ ಅಂದ್ರೆ ನಾನು ಬುದ್ಧಿ ಬಂದಂಗಿನೂ ಕೂಡ ಹ್ಮ್. ಹಸ್ಗಳು ಸಾಕೊಂಡು ಹಾರ್ ಕರ್ಕೊಂಡು ಜೀವನ ಮಾಡ್ಕೊಂಡೇ ಬಂದಿರೋದು. Correct. ಆದ್ರಿಂದನೇ ನನ್ನ ದೇಹ ಕೂಡ ಇಷ್ಟು ಆಗಿ ಹ್ಮ್. ಏನೋ ಇಷ್ಟಪ್ಪ ಆಗಿ ಬಂದು ಕೂತಿರೋದು ಈ ಭೂಮಿ ತಾಯಿಯಿಂದ. ಯಾ DK ಶಿವಕುಮಾರ್ ಮತ್ತೆ ಬಾಲಕೃಷ್ಣ ಮತ್ತೆ ಮತ್ತೊಬ್ಬ ರಾಜಕಾರಣಿಗಳಿಂದ ನಾನೇನು ಇದ್ ಮಾಡ್ಕೊಂಡಿಲ್ಲ. ಹಾ. ಇಲ್ಲಿರೋ ಪ್ರತಿಯೊಬ್ರು ಅಷ್ಟೇನೆ. Correct. ಇಲ್ಲಿ ಇವ್ರೇನ್ ಅಕ್ವೇರಿಯಂ ಮಾಡ್ಬೇಕು, ಟೌನ್ಶಿಪ್ ಮಾಡ್ಬೇಕು ಅಂತಿದಾರೋ, ಹಾ. ಇಲ್ಲಿ ಯಾರು ಬಂದು ಯಾವ DK ಶಿವಕುಮಾರ್ ಯಾರು ಅನ್ನ ಹಾಕಿಲ್ಲ. ಅವರ ಭೂಮಿಲಿ ಅವರ ಒಂದು ಇದ್ರಲ್ಲಿ ಬೆಳ್ಕೊಂಡು ತಿಂದಿ ದಪ್ಪ ಆಗಿ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿ ಆರೋಗ್ಯವಾಗಿದ್ದಾರೆ. Correct. ಇದನ್ನ ಬಂದ್ಬಿಟ್ಟು ಕತ್ತಿಸ್ಬಿಟ್ಟು ನೀವು ಎಲ್ಲೋ ತಗೊಂಡೋಗಿ ಕುತ್ಕೊಬಿಟ್ರೆ ನಿಮ್ಗಾರ ಅನುಕೂಲ ಇದೆ. ಬೇರೆ ಬೇರೆ ಕಡೆ ಪ್ರಾಪರ್ಟಿಗಳಿದೆ, ಎಲ್ಲಾ ಇದೆ. ಒಬ್ರ ಮೇಲೆ ಒಬ್ರು ಕೆಸರಾಚಟ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಮೇಲೆ DK ಆಗ್ತಾರೆ, DK ಮೇಲೆ ಕುಮಾರಸ್ವಾಮಿ ಆಗ್ತಿದ್ದಾರೆ. Correct. ರೈತರುಗಳು ಮಡಗಿರೋದಿಲ್ಲಿ. ಹ್ಮ್. ಇನ್ನೊಂದು ಮೈನ್ ಪಾಯಿಂಟ್ ಏನ್ ಹೇಳ್ತೀನಿ ಅಂದ್ರೆ, ಇಷ್ಟು ಟೌನ್ಶಿಪ್ ಮಾಡ್ಬೇಕು ಅಂತಿರುವಂತ ಜಾಗದಲ್ಲಿ ಹ್ಮ್. 1900 ಜನ ಮಾತ್ರ ಹ್ಮ್. ಆಕ್ಚುಲಿ 1 ಎಕರೆ ಮೇಲೆ ಜಮೀನು ಹೊಂದಿರೋರು. Correct. ಅರ್ಥ ಆಯ್ತಾ? ಇನ್ ಮಿಕ್ತವರೆಲ್ಲ 8,000 ಕುಟುಂಬಗಳು. ಹ್ಮ್. ಸರ್ ನಾನ್ ಹೇಳೋದೇನಂತಂದ್ರೆ, ಹ್ಮ್. ಯಾವ ರೀತಿಲಿ ಬಂದು ಇಲ್ಲಿ ಸಿಟಿ ಮಾಡ್ತೀರಾ ನೀವು? Okay. 1 ಲಕ್ಷ ನೀರ್ ಬೇಕು ಅಂತಾರೆ. ಹ್ಮ್. ಇಲ್ಲಿ ಮೂಲ ಬಂದು ಸಿಟಿ ಮಾಡಕ್ ಮೂಲ ಕಾರಣ ಏನು ಅಂತಂದ್ರೆ, ಹ್ಮ್. ಇದು ಶಿವಾವತಿ ನದಿ ಬರುತ್ತೆ. ಹ್ಮ್. ಇಲ್ಲೆಲ್ಲಿ ಬೋರ್ ಹಾಕ್ಸಿದ್ರು ಕೂಡ ನೀರುಗಳು ಸಿಗುತ್ತೆ. ಹ್ಮ್. ಸಿಟಿಗೆ ಅನುಕೂಲವಾಗಿ ನೀರು ಸೋರ್ಸಿಲ್ಲ. ಆಕ್ಚುಲಿ Okay. ಮರ ಗಂಟೆ ಏನಾದ್ರು ಪರವಾಗಿಲ್ಲ, ನೀರು ಸೋರ್ಸು ಹ್ಮ್. ಫಿಲ್ಟರ್ ಎಲ್ಲ A to Z ಮಾಡಿ ಇದನ್ನ ಸಿಟಿ ಮಾಡಕ್ ರೆಡಿ ಇದ್ದಾರೆ. ಬಟ್ ಸಿಟಿಲಿ ನಾನು ಹೇಳೋದು 8,500 ಕುಟುಂಬಗಳಿದೆಯಲ್ಲ 1 ಎಕರೆಗಿಂತ ಕೆಳಗಡೆ, ಆ Okay. ಕುಟುಂಬಗಳಿಗೆ ನೀವ್ ಏನ್ ಆಧಾರ ಕೊಡ್ತೀರಾ? ಏನ್ ಕೆಲಸ ಕೊಡ್ತೀರಾ? Correct. ಆಯ್ತು, ಈಗ ನಮ್ ತಾತ ಈಗ ಇವತ್ತು ಕೂಡ ರೇಷ್ಮೆ ಸಾಕ್ತಾರೆ. ಹಾ. ಅರ್ಥ ಆಯ್ತಾ? ಇವತ್ತು ಕೂಡ ರೇಷ್ಮೆ ಸಾಕ್ತಾರೆ. ಹ್ಮ್. ಇವತ್ತು ಕೂಡ ಸಣ್ಣ ಪುಟ್ಟ ಏನು ಸೊಪ್ಪಿನ ಮಡಿ ಚೆಲ್ತಾರೆ, ಎಲ್ಲಾ ಮಾಡ್ಕೋತಾರೆ. ಹ್ಮ್. ಅವ್ರು ಬೇಕಾದದನ್ನ ಅವರೆಲ್ಲ ಮಾಡ್ತಾರೆ. ಹ್ಮ್. ಬೇಕಾದ್ರೆ ನೀವು ಹಿಂದೆ ಹೋಗಿ ಅದನ್ನೆಲ್ಲ ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು, ಇಲ್ಲೇ ನೋಡ್ತಾ ಇದ್ರಿ ಅಕ್ಕಪಕ್ಕದಲ್ಲಿ. ಹ್ಮ್. ಈಗ ಹೋಗಿ ಈಗ ನಮ್ಮ ತಾತನ್ಗೆ ಏನ್ ಕೆಲಸ ಏನ್ ಕೊಡ್ತೀರಾ ನೀವು? ಇದನ್ನ ಕೆಲ್ಸನ ಇಲ್ಲಿ ಹ್ಮ್. ಹೇಳಿ. ನಾನೊಬ್ಬ ಗ್ರಾಜುಯೇಟ್ ಆಗಿ ನಾನೇ ಏನು ಮಾಡಕ್ ಆಗ್ತಾ ಇಲ್ಲ ಅಲ್ಲಿ. ಬರವಣಿಗೆ ಬಿಟ್ರೆ ನಂಗೆ ಬೇರೆ ಇದಿಲ್ಲ. ಅರ್ಥ ಆಯ್ತಾ? ಈಗ ಅವ್ರಿಗೆ ಏನ್ ಕೆಲಸ ಕೊಡ್ತೀರಾ ಇಲ್ಲಿ? ಹ್ಮ್. ಆಗುತ್ತಾ ಕೆಲಸ? ಅವ್ರನ್ನ ನಾನು ಹೇಳೋದೇನಂತಂದ್ರೆ, ರೈತರನ್ನ, ಹಿರೀಕರನ್ನ ಇವ್ರ ಶಾಪ ನಿಮ್ಗೆ ತಡ್ತೆ ಬಿಡಲ್ಲ. ಮಿಸ್ಟರ್ ಶಿವಕುಮಾರ್ ಅವರೇ, ಹ್ಮ್. ಇವ್ರ ಶಾಪ ನಿಮ್ಗೆ ತಡ್ತೆ ಬಿಡಲ್ಲ. CM DK ಶಿವಕುಮಾರ್ ಅವರೇ, ದಯವಿಟ್ಟು ನೀವು ಕೂಡ ಒಬ್ಬರು ಒಕ್ಕಲಿಗರ ಮಗನಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ. Correct. ಅರ್ಥ ಆಯ್ತಾ? ಒಕ್ಕಲತನ ಮಾಡ್ಕೊಂಡ್ ಬಂದ್ರಲ್ವಾ ನಿಮ್ ತಂದೆ ಕೆಂಪೇಗೌಡರು, ಹ್ಮ್. ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ. ಹ್ಮ್. ಅರ್ಥ ಆಯ್ತಾ? ಹತ್ತಾರು ಸಲ ಯೋಚನೆ ಮಾಡಿ ಈ ಪ್ರಾಜೆಕ್ಟ್ ನ ಇಲ್ಲಿಂದ ಕೈ ಬಿಡಿ. ಹ್ಮ್. ಇಲ್ಲ ಅಂತಂದ್ರೆ ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಬೆಳೀತಿರುವಂತ ಜೀವರಾಶಿಗಳಾಗಿರ್ಬೋದು, ಈ ಶಾಪ ನಿಮ್ ತರ್ತೆ ಯಾವತ್ತೂ ಬಿಡಲ್ಲ. Correct.
ಒಂದಿನಕ್ಕೆ ತುಂಬಾನೇ ನೀವು ತೊಂದರೆಗೆ ಒಳಗಾಗ್ತೀರಾ. ಹ್ಮ್ ಆಮೇಲೆ ಕರ್ನಾಟಕದಲ್ಲಿ ಅಷ್ಟೋ ಇಷ್ಟೋ ಏನೋ ಒಂದ್ ಸ್ವಲ್ಪ ಏನೋ ಕಷ್ಟಪಟ್ಟು ಹ್ಮ್ ದಶಕಗಳ ಕಾಲ ಬಂದು ಸಿಎಂ ಕುರ್ಚಿ ಉಳಿಸ್ಕೊಂಡಿದ್ದೀರಾ. ಹ್ಮ್ ನೆಕ್ಸ್ಟ್ ಮೂಲೆ ಗುಂಪಾಗ್ಬಿಡ್ತೀರಾ ರೈತರನ್ನ ಎದುರಾಕೊಂಡ್ರೆ. Correct. ಇದು ಬೇಡ ಕೆಲಸ ಇದು. ಹ್ಮ್ ಹ್ಮ್ ನಾನು ನಾನು ಒಬ್ಬ ಎಜುಕೇಟೆಡ್ ನಾನು ಒಬ್ಬ ರೈತನ ಮಗನಾಗಿ ಎಜುಕೇಟೆಡ್ ಆಗಿ ಬೆಳ್ಕೊಂಡ್ಬಂದು ಕಂಪ್ಲೀಟ್ ಮಾಡಿರೋದು.